ಅಬ್ದುಲ್ಲಾ ಹಂಗಲ್ಲ, ನನ್ನ ಸಲೀಂ ಹಂಗಲ್ಲ ಅಂತಾರೆ. ಚಾನ್ಸೇ ಇಲ್ಲ. ಎಲ್ಲ ಅಬ್ದುಲ್ಲಾ, ಎಲ್ಲ ಸಲೀಂ, ಅದು ಒಂದು ಸಮುದಾಯನೇ ಹಂಗೆ. ಆ ಫೋಟೋದಲ್ಲೆಲ್ಲ ನೋಡಿದ್ರೆ ನಮಗೇನು ಯಪ್ಪ ಎಷ್ಟು ಭಯಂಕರವಾಗಿ ಮಾಡಿದ್ದಾನೆ ಅವನಂದರೆ, ಅವನನ್ನು ಬಿಡಬಾರ್ದು, ಹುಡುಕ್ಬೇಕು. ನೋಡಿ, ಇಬ್ಬರು ಮಕ್ಕಳಿರೋಂಥ ತಾಯಿನೂ ಕರ್ಕೊಂಬಂದು ಈ ಥರ ಮಾಡಿರೋದು ತುಂಬ ಖಂಡನೀಯ. ಇದು ಇವತ್ತು ಏನು ಮಾಡಾಕಿದ್ದಾನೆ, ಕೊಲೆ ಮಾಡಾಕಿದ್ದಾನೆ ಲವ್ ಜಿಹಾದ್ ಹೆಸರಲ್ಲಿ. ಈ ಮಗುನ ದಯವಿಟ್ಟು ನೀವು ಕಾನೂನಿಗೆ ಇದು ಮಾಡಿ ಹ್ಯಾಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ನ್ಯಾಯಾಲಯಕ್ಕೆ ಪೊಲೀಸ್ ಸ್ಟೇಷನ್ ನಾವು ಕೇಳ್ಕೊಡ್ತೀವಿ. ಈ ಮುಸ್ಲಿಂ ಪುಂಡರದು ಎಷ್ಟು ಹಾವಳಿ ಆಗಿದೆ ಅಂದರೆ ಎಲ್ಲ ಜಾಗದಲ್ಲೂ ಇದೇ ರೀತಿಯಲ್ಲಿ ಪುಂಡಾಟಿಕೆ. ದಯವಿಟ್ಟು ನಿಮ್ಮ ಮನೆಯಲ್ಲಿ ನಿಮ್ಮ ಹೆಣ್ಮಕ್ಳಿಗೆ ಏನಾಗ್ತಾ ಇದೆ ಪ್ರಪಂಚದಲ್ಲಿ ಅದನ್ನೆಲ್ಲ ದಯವಿಟ್ಟು ಎಜುಕೇಷನ್ ಕೊಡಿ. ಇಳಕಲ್ನ ಅಕ್ಷತಾ ಅಂತ ಹೇಳ್ತಕ್ಕಂಥ ಒಬ್ಬ ಹಿಂದೂ ಯುವತಿ ಇದ್ದಾಳೆ, ವಿವಾಹಿತ ಹಿಂದೂ ಯುವತಿ. ಆ ವಿವಾಹಿತೆಗೆ 2 ಮಕ್ಕಳಿದ್ದಾರೆ. ಅಂಥ ಒಬ್ಬ ಗೃಹಿಣಿಯನ್ನು ಈ ಒಬ್ಬ ಜಿಹಾದಿ ಮಾನಸಿಕತೆಯ ನಾನಾ ಸಾಬ್ ಕಾಜಿ ಅಂತ ಹೇಳ್ತಕ್ಕಂಥ ಯುವಕ ಏನು ತನ್ನ ಲವ್ ಜಿಹಾದ್ನ ಷಡ್ಯಂತ್ರದಲ್ಲಿ ಸಿಲುಕಿಸಿ ಆಕೆಯನ್ನು ಮನೆ ಬಿಟ್ಟು ಬರೋ ರೀತಿಯಲ್ಲಿ ಮಾಡಿ ಆಕೆಯನ್ನು ಏನು ಬೆಂಗಳೂರಿನ ಜಿಗಣಿ ಸಮೀಪದಲ್ಲಿ ಒಂದು ಮನೆಯನ್ನು ಮಾಡಿ ಇಟ್ಟಿರ್ತಕ್ಕಂಥದ್ದು. ಆಕೆ ಯಾವಾಗ ಈತನೊಂದಿಗೆ ನಾನು ಇರೋದಕ್ಕೆ ಸಾಧ್ಯ ಇಲ್ಲ, ಮತ್ತೆ ಮರಳಿ ನಾನು ಮನೆಗೆ ಹೋಗಬೇಕು ಅಂತ ಹೇಳ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಆಕೆಯನ್ನು ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು. ಏನು ಸ್ನಾನ ಮಾಡ್ತಕ್ಕಂಥ ಬಕೆಟ್ನಿಂದ ಆಕೆ ತಲೆಗೆ ಹೊಡೆದು ದೊಡ್ಡದಾದಂಥ ಗಾಯವನ್ನು ಮಾಡಿರ್ತಕ್ಕಂಥದ್ದು, ತೀವ್ರವಾದಂಥ ರಕ್ತಸ್ರಾವ ಆಗಿರ್ತಕ್ಕಂಥದ್ದು. ಆಕೆ ಸಾಯಲಿಲ್ಲ ಅಂಥೇಳಿ ಬಟ್ಟೆಯನ್ನು ಒಣಗಿಸ್ತಕ್ಕಂಥ ಕಂಬಿಯಿಂದ ಆಕೆ ಕುತ್ತಿಗೆಗೆ ಜಿಗಿದು ಆಕೆಯನ್ನು ಹತ್ಯೆ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಬಾಯಿಗೆ, ಕುತ್ತಿಗೆಗೆ ಮತ್ತು ಕೈಗಳಿಗೆ ಸಹ ಕಂಬಿಗಳನ್ನು ಸುತ್ತಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಸಹ ನೋಡ್ಬೋದು. ಅದು ಹತ್ಯೆಯನ್ನು ಮಾಡಿದ್ದೇ ಅಲ್ಲದೆ ಆತ ಹತ್ಯೆಯನ್ನು ಮುಚ್ಚಿಡ್ತಕ್ಕಂಥ ದೃಷ್ಟಿಯಿಂದ ಮನೆಯನ್ನು ಬೀಗ ಹಾಕಿ ಪರಾರಿಯಾಗಿರ್ತಕ್ಕಂಥದ್ದು. ಸುಮಾರು 4 ದಿನಗಳು ನಂತರ ಆ ಏನು ಮೃತದೇಹ ಇತ್ತು ಅದು ಡಿಕಂಪೋಸ್ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿತ್ತು. ಸಂಪೂರ್ಣ ಪ್ರದೇಶ ವಾಸನೆಯಿಂದ ಕೂಡಿತ್ತು. ಆ ಪರಿಸ್ಥಿತಿಯಲ್ಲಿ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು ಈ ಒಂದು ಕೊಲೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಇನ್ನೊಂದು ದುರಂತ ಅಂತೇಳಿದ್ರೆ ಇವತ್ತು ಆ ಕೊಲೆಯಾಗಿ ಸುಮಾರು 10ರಿಂದ 11 ದಿವಸ ಕಳೆದಿದೆ. ಆ ಆರೋಪಿ ಇನ್ನೂ ಸಹ ಬಂಧನ ಆಗದೆ ಇರತಕ್ಕಂಥದ್ದು. ಇಲ್ಲಿ ನಡೆದಿರ್ತಕ್ಕಂಥ ಘಟನೆ ತುಂಬ ಖಂಡನೀಯ. ಇದು ಎಲ್ಲ ಹಿಂದೂ ಹುಡುಗಿರನ್ನ ಈ ಥರ ಲವ್ ಜಿಹಾದ್ಗೆ ಕರೆತಂದು ಎಷ್ಟು ಜನ ಹೆಣ್ಮಕ್ಳು ಜೀವದ ಜೊತೆ ಆಟಾಡಿ ನೋಡಿ, ಇಬ್ಬರು ಮಕ್ಕಳಿರೋಂಥ ತಾಯಿನೂ ಕರ್ಕೊಂಬಂದು ಈ ಥರ ಮಾಡಿರೋದು ತುಂಬ ಖಂಡನೀಯ. ಇದು ಇಲ್ಲಿ ನೋಡಿದ್ರೆ ತುಂಬ ಮುಸ್ಲಿಮರಂತೂ ಇದೇ ಕೆಲಸಕ್ಕೆ ಕೆಳೆದುಬಿಟ್ಟಿದ್ದಾರೆ. ಈ ಲವ್ ಜಿಹಾದ್ ಅನ್ನೋ ಪ್ರಕರಣ ನಿಜ ಹೇಳ್ಬೇಕಂದ್ರೆ ತುಂಬ ಘನಘೋರವಾಗಿ ನಡೀತಿದೆ. ಇಂಥ ಲವ್ ಜಿಹಾದ್ ಪ್ರಕರಣಗಳನ್ನು ಖಂಡಿಸಿ ಇದ್ರ ಬಗ್ಗೆ ತುಂಬ ಕ್ರೂರವಾಗಿ ನಡ್ಕೊಳ್ತಿರೋ ಎಲ್ಲರನ್ನೂ ಸಂಹಾರ ಮಾಡಲಿಲ್ಲ ಅಂದರೆ ಮುಂದಕ್ಕೆ ತುಂಬ ಕಷ್ಟ ಆಗುತ್ತೆ. ಇವತ್ತು ನಾವು ನಿಂತಿರ್ತಕ್ಕಂಥ ಜಾಗ ಜಿಗಣಿ ಪೊಲೀಸ್ ಸ್ಟೇಷನ್. ಇವತ್ತೇನು ಯಾವ ಪ್ರತಿಭಟನೆ ಎಲ್ಲ ಆಳು ಮೂಳು ಅಲ್ಲ, ಏನೂ ಅಲ್ಲ. ಅಲ್ಲಿ ಯಾವ ಲವ್ ಜಿಹಾದ್ ಅಂತ ಹೆಸರಲ್ಲಿ ಒಂದು ಹುಡುಗಿನ ಮರ್ಡ್ರ್ ಮಾಡಿದ್ದಾನೆ, ಆ ಅಯೋಗ್ಯ ನನ್ನ ಮಗನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕೋ ಜವಾಬ್ದಾರಿ ನಮ್ಮದಾಗಿರ್ತದೆ. ಹಾಗಾಗಿ ಇವತ್ತು ಎಲ್ಲರೂ ಕೂಡ ಇಲ್ಲಿ ಆರಕ್ಷಕ ಇನ್ಸ್ಪೆಕ್ಟ್ರನ್ನು ಕೂಡ ನಾವು ಭೇಟಿ ಮಾಡಲಿಕ್ಕೆ ಬಂದಿದ್ದೇವೆ. ಮತ್ತು ಇವತ್ತು ಏನು ಮರ್ಡ್ರ್ ಮಾಡಾಕಿದ್ದಾನೆ, ಕೊಲೆ ಮಾಡಾಕಿದ್ದಾನೆ ಲವ್ ಜಿಹಾದ್ ಹೆಸರಲ್ಲಿ ಈ ಬೋಳಿ ಮಗುನ, ಈ ಹಲಾಲ್ ಕೋರ್ ನನ್ನ ಮಗುನ ದಯವಿಟ್ಟು ನೀವು ಕಾನೂನಿಗೆ ಇದು ಮಾಡಿ ಹ್ಯಾಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ನ್ಯಾಯಾಲಯಕ್ಕೆ ಪೊಲೀಸ್ ಸ್ಟೇಷನ್ ನಾವು ಕೇಳ್ಕೊಳ್ತೀವಿ. ಇದು ಮದರಸಾ ಶಿಕ್ಷಣದಲ್ಲಿ ಈ ಕುರಾನು, ಈ ಲವ್ ಜಿಹಾದು ಇದಕ್ಕೆ ಕಾರಣ ಆಗೋದು. ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ, ನೀವು 1 ಮದುವೆ ಆಗಬೇಡಿ 4 ಮದುವೆ ಆಗಿ ಅಂತ ಹೇಳ್ಕೊಡ್ತಾ ಇದ್ದಾರೆ. ಆದ್ರಿಂದ ನೀವು ಹೆಣ್ಮಕ್ಳು ಮೊದಲು ಕುರಾನ್ ಓದ್ಕೊಳ್ಳಿ. ಆ ಕುರಾನಲ್ಲಿ ಏನಿಲ್ಲಿದೆ, ಕುರಾನು ಸೂರಾ ಅನ್ ಇಶಾ 4:3. ಸೊ ಇದ್ರ ಬಗ್ಗೆ ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ. ಇದಕ್ಕೆ ಲವ್ ಜಿಹಾದ್ಗೆ ಕಾರಣ ಕುರಾನ್ ಅನ್ನೋದನ್ನ ಇನ್ನೊಂದು ದುಸರಾ ಮಾತೇ ಇಲ್ಲ. ಈ ಮುಸ್ಲಿಂ ಪುಂಡರದು ಎಷ್ಟು ಹಾವಳಿ ಆಗಿದೆ ಅಂದರೆ ಎಲ್ಲ ಜಾಗದಲ್ಲೂ ಇದೇ ರೀತಿಯಲ್ಲಿ ಪುಂಡಾಟಿಕೆ. ಹದಿಹರೆಯದ 18 ವಯಸ್ಸು ತುಂಬದೇ ಇರುವಂಥ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಮಾಡೋದು, ಇದೇ ರೀತಿ ಲವ್ ಜಿಹಾದ್ ಪ್ರಕರಣಗಳು ಇಡೀ ರಾಜ್ಯದಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ. ಕೂಡಲೇ ಇದನ್ನು ಕಡಿವಾಣ ಆಗಬೇಕು ಅಂತ ಖಂಡಿಸ್ತಾ ಇದ್ದೀವಿ, ಆಗ್ರಹಿಸ್ತಾ ಇದ್ದೀವಿ. ಅವ್ರಿಗೆ ಇನ್ನೊಂದು ಮದುವೆ ಆಗಿರೋರನ್ನ ಇಷ್ಟು ಮೋಸ ಮಾಡಿ ಕರ್ಕೊಂಬಂದು ಅವ್ರಿಗೂ ನೀಟಾಗಿ ಬಾಳಿಸ್ದಲ್ಲ ಇಷ್ಟೆಲ್ಲ ತೊಂದರೆ ಕೊಟ್ಟು ಹೊಡೆದು ಬಡ್ದು ಅದು 4 ಡೇಸ್ ಆದಮೇಲೆ ಗೊತ್ತಾಗಿರೋದು. ಅದು ಫೋಟೋದಲ್ಲಿ ನೋಡಿದ್ರೇ ಹೊಟ್ಟೆ ಉರಿಯುತ್ತೆ. ಅಂದರೆ ನಮ್ಮ ಹೆಣ್ಮಕ್ಳಿಗೆ ಏನಾಗಿದೆ ಅಂದರೆ, ನಾನೇನು ಹೇಳ್ತೀನಿ ಅವ್ರೇನು ಹೇಳ್ತಾರೆ, ನಮ್ಮ ಅಬ್ದುಲ್ಲಾ ಹಂಗಲ್ಲ, ನನ್ನ ಸಲೀಂ ಹಂಗಲ್ಲ ಅಂತಾರೆ. ಚಾನ್ಸೇ ಇಲ್ಲ.
ಎಲ್ಲ ಅಬ್ದುಲ್ಲಾ, ಎಲ್ಲ ಸಲೀಂ, ಅದು ಒಂದು ಸಮುದಾಯನೇ ಹಂಗೆ. ಅದು ಅವರು ಅದೇನು ಯೋಚನೆ ಮಾಡಲ್ಲ, ಅವ್ರಿಗೇನು ಅವ್ರು ಲವ್ ಜಿಹಾದ್ ಮಾಡೋಕ್ಕೆ ಅಂತಲೇ ಇಳ್ದಿದ್ದಾರೆ. ಸೊ ನಾವೇನು ಮಾಡಬೇಕು, ನಾವು ಪ್ಯಾರೆಂಟಿಂಗಾಗಿ ನಮ್ಮ ಹೆಣ್ಮಕ್ಳಿಗೆ ಎಲ್ಲಿ ತಪ್ಪು ಎಲ್ಲಿ ಸರಿ ಎಲ್ಲನೂ ಕಲಿಸ್ಕೊಡ್ಬೇಕು. ನಿಮಗೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬರ್ತಾ ಇದೆ, ಗೊತ್ತಾಗ್ತಾ ಇದೆ ಯಾರ್ಯಾರು ಏನು ಮಾಡ್ತಾ ಇದ್ದಾರೆ, ಈ ಮುಸ್ಲಿಮ್ಸ್ ಹುಡುಗರು ಏನು ಮಾಡ್ತಾ ಇದ್ದಾರೆ, ಅವ್ರದ್ದೊಂದು ಜಾಲನೇ ಇದೆ. ಈ ಥರ ಎಲ್ಲ ನಮ್ಮ ಹೆಣ್ಮಕ್ಳನ್ನ ಸದ್ಬಳಕೆ ಮಾಡಿಕೊಂಡು ಕೊನೆಗೆ ಜೀವನೂ ತೆಗೆಯೋ ಮಟ್ಟಿಗೆ ಹೋಗ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಮನೆಯಲ್ಲಿ ನಿಮ್ಮ ಹೆಣ್ಮಕ್ಳಿಗೆ ಏನಾಗ್ತಾ ಇದೆ ಪ್ರಪಂಚದಲ್ಲಿ ಅದನ್ನೆಲ್ಲ ದಯವಿಟ್ಟು ಎಜುಕೇಷನ್ ಕೊಡಿ. ಇನ್ನೊಂದು ಸಲ ಈ ಥರ ಆಗಬಾರ್ದು. ಆ ಫೋಟೋದಲ್ಲೆಲ್ಲ ನೋಡಿದ್ರೆ ನಮಗೇನು ಯಪ್ಪ ಎಷ್ಟು ಭಯಂಕರವಾಗಿ ಮಾಡಿದ್ದಾನೆ ಅವನಂದರೆ, ಅವನನ್ನು ಬಿಡಬಾರ್ದು, ಹುಡುಕಿ ಸರಿಯಾಗಿ ಅವನಿಗೆ ಏನು ಕಠಿಣ ಕ್ರಮ ನಿಜವಾಗ್ಲೂ ತಗೋಬೇಕು ಅಂತ ನಾವು ಇವತ್ತು ಸ್ಟೇಷನ್ ಹತ್ರ ಬಂದಿರೋದೇ ಅದಕ್ಕೋಸ್ಕರ. ಅಷ್ಟೇ ನಾವು ಇಲ್ಲಿ ಸಾಮಾಜಿಕವಾಗಿ ಸಂಘ ಸಂಸ್ಥೆಗಳು ಬೀದಿಗೆ ಬಂದು ಹೋರಾಟ ಮಾಡ್ತಾಯಿದ್ರು, ಎಷ್ಟೇ ಅವೇರ್ನೆಸ್ ಕೊಟ್ಟರು ಇವರು ಹೋಗಿ ಮುಸಲ್ಮಾನರ ತೆಕ್ಕೆಗೆ ಬಿದ್ದು ಪ್ರಾಣ ಕಳ್ಕೊಳೋದಲ್ಲದೆ ಮಕ್ಕಳನ್ನೆಲ್ಲ ಅನಾಥವಾಗಿ ಬಿಟ್ಟು ಹೋಗ್ತಾಯಿದ್ದಾರೆ. ಅಂದರೆ ಇವ್ರಿಗೆ ಇನ್ಯಾವ ಥರ ಮನಸ್ಥಿತಿ ಇವಾಗ ಮುಸಲ್ಮಾನರಿಗೆ ಇರ್ಬೋದು, ಒಂದು ಯೋಚನೆ ಮಾಡಬೇಕು. ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡ್ತಾರೆ RSS ಬ್ಯಾನು, ಹಿಂದೂ ಮುಖಂಡರ ಮೇಲೆ ಕೇಸ್ಗಳು ಹಾಕೋದು, ಇದೇ ಇವ್ರದ್ದು ಆಗೋಯ್ತು. ಅದನ್ನು ಬಿಟ್ಟು ಈ ಕಡೆ ನೋಡಿರಿ ಖರ್ಗೆ ಅವರೇ, ಈ ಕಡೆ ನೋಡಿರಿ ನಮ್ಮ ಹಿಂದೂ ಹೆಣ್ಮಕ್ಳಿಗೆ ಯಾವ ಥರ ಶಿಕ್ಷೆ ಕೊಡ್ತಾಯಿದ್ದಾರೆ, ಯಾವ ಥರ ಬಳಸ್ಕೊತಾ ಇದ್ದಾರೆ, ಯಾವ ಥರ ಸೆಕ್ಸುಯಾಲಿಟಿ ವರ್ಕ್ ಮಾಡ್ತಾಯಿದ್ದಾರೆ ಅನ್ನೋದನ್ನು ಒಂದು ಸ್ವಲ್ಪ ನೋಡಿರಿ, ಈ ಕಡೆ ಕಂಡುಬಿಟ್ಟು ನೋಡಿರಿ. ಯಾಕ್ರಿ ನೀವು ಬರೀ ಮಾತಾಡ್ತಾರೆ RSS ಅದು ಇದು ಅಂತ ನೀವು ಕಾಲಹರಣ ಮಾಡ್ತಾಯಿದ್ದೀರಿ? ಆ ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ಕರ್ನಾಟಕ ರಾಜ್ಯದ ಗೃಹ ಸಚಿವರಿದ್ದಾರೆ, ಇವರು ಪ್ರತಿದಿನ ಬೆಳಗ್ಗೆ ಆದರೆ ಏನು RSSನ ರಿಜಿಸ್ಟ್ರೇಷನ್ ಬಗ್ಗೆ ಅಥವಾ ಇನ್ಯಾವುದೋ ಹಿಂದುತ್ವದ ಬಜರಂಗ ದಳದ ಬ್ಯಾನ್ನ ಬಗ್ಗೆ ಅಥವಾ ಇನ್ಯಾವುದೋ ಸಂಘಟನೆಯ ಬ್ಯಾನ್ಗಳ ಬಗ್ಗೆ ಮಾತಾಡ್ತಾರಲ್ಲ, ಆ ಗೃಹ ಸಚಿವರು ಇವತ್ತು ಏನು ಕರ್ನಾಟಕದ ಏನು ಕಾನೂನು ಸುವ್ಯವಸ್ಥೆ ಯಾವ ರೀತಿಯಾಗಿ ಹದಗೆಟ್ಟಿದೆ, ಇಲ್ಲಿ ಹಿಂದೂ ಯುವತಿಯರ ಜೀವನದೊಂದಿಗೆ ಜಿಹಾದಿಗಳು ಯಾವ ರೀತಿಯಾಗಿ ಆಟವನ್ನು ಆಡ್ತಾ ಇದ್ದಾರೆ, ಇದನ್ನು ತಡಿತಕ್ಕಂಥ ನಿಟ್ಟಿನಲ್ಲಿ ಅವರು ಕ್ರಮವನ್ನು ಜರುಗಿಸಬೇಕು ಅಂತೇಳಿ ನಾವು ಆಗ್ರಹ ಪಡ್ತಾ ಇರ್ತಕ್ಕಂಥ